ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಸೊ ಇವತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಮೇಲೆ ಬರ್ತಾ ಇದ್ದೀನಿ, ಸ್ವಲ್ಪ ಪುದೀನ ಕಿತ್ಕೊಂಡು ಹೋಗೋಣ ಅಂಥೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇವತ್ತು ಬ್ರೇಕ್ಫಾಸ್ಟು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಪುದೀನ ಎಲ್ಲ ಬೆಳೆದಿತ್ತಲ್ವ, ಮನೇಲೂ ಪುದೀನ ಇರಿಲ್ಲ. ಸೊ ಹಂಗಾಗಿ ಕಿತ್ಕೊಂಡು ಹೋಗೋಣ ಅಂತ ಮೇಲೆ ಬಂದು ಪುದೀನ ಎಲ್ಲ ಕಿತ್ಕೊತಾ ಇದ್ದೀನಿ. ಸೊ ಹಾಗೆ ನೆನ್ನೆ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಹೇಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನ್ನ ಕೇಳಿದ್ದಕ್ಕೆ, ಹೇಗಿದ್ದೀರಾ ದೀಪು ಇವಾಗ ಅಂದಿದ್ದಕ್ಕೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಇವಾಗ ಆರಾಮಾಗಿದ್ದೀನಿ. ಇವಾಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂಥೇಳಿ ಮಕ್ಕಳನ್ನ ಯಜಮಾನ್ರನ್ನೆಲ್ಲ ಕೇಳಿದ್ದಕ್ಕೆ ಗ್ರೀನ್ ಕಲರ್ ಪಲಾವ್ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಪುದೀನ ಕಿತ್ಕೊಂಡು ಹೋಗೋಣ ಅಂತ ಮೇಲೆ ಬಂದೆ. ಪಾಟಲ್ಲಿ ಹಾಕಿರೋದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಬಂದಿರೋ ಅಷ್ಟನ್ನು ಕಿತ್ಕೊತಾ ಇದ್ದೀನಿ. ಬೆಂಗಳೂರಲ್ಲಿ ನೀರಿಗೆ ಬರ, ಇನ್ನು ಗಿಡ ಬೆಳೆಸೋದೆಲ್ಲಿ, ಅದರಲ್ಲೂ ಸ್ವಲ್ಪ ಗಿಡನ ಬೆಳೆಸ್ಕೊಂಡಿದ್ದೀನಿ. ಸೊ ಹಾಗೆ ಟೊಮೊಟೊ ನಾನು ಕುಳ್ತೋಗಿರೋದನ್ನೆಲ್ಲ ಪಾಟಲ್ಲಿ ತಂದು ಹಾಕಿದ್ನಲ್ವಾ, ಅದು ಗಿಡ ಬಂದು ಗಿಡ ತುಂಬ ಕಾಯಿ ಬಿಟ್ಟಿದೆ. ಅದನ್ನು ನೋಡ್ತಾ ಇದ್ದೀನಿ ದಿನ. ಏನೋ ಒಂಥರ ಖುಷಿ ನನಗೆ. ಡಸ್ಟ್ಬಿನ್ಗೆ ಹಾಕ್ದಿರ ತಂದಿಲ್ಲ, ಹಾಕಿದ್ದಕ್ಕೆ 2-3 ಗಿಡ ಬೆಳೆದು ಗಿಡ ತುಂಬ ಕಾಯಿದೆ. ಮಿನಿಮಮ್ ಇಲ್ಲ ಅಂದ್ರೂ 1 kg ಅಷ್ಟು ಟೊಮೊಟೊ ಬಿಡುತ್ತೆ, ಅಷ್ಟೊಂದು ಕಾಯಿ ಬಿಟ್ಟಿದೆ. ಅದನ್ನು ಹಂಗೆ ಶೇರ್ ಮಾಡ್ಕೊತಾ ಇದ್ದೀರಿ. ನಾವು ದುಡ್ಡು ಕೊಟ್ಟು ತೊಗೊಂಬರ್ತೀರಲ್ವ, ಅದರಲ್ಲಿ ಏನೂ ಖುಷಿ ಇಲ್ಲ. ನಾವೇನಾದರೂ ಬೆಳೆಸಿರೋದ್ರಲ್ಲಿ ಏನಾದರೂ ಹೂವು, ಗಿಡ, ಕಾಯಿ ಏನಾದರೂ ಬಿಟ್ಟರೆ ತುಂಬ ಖುಷಿ ಪಡ್ತೀರಲ್ವ. ನನಗಂತೂ ತುಂಬಾ ಖುಷಿ. ಒಂದು ಹೂವು ಬಿಟ್ರೇನು ತುಂಬ ಖುಷಿ, ಮತ್ತು ಏನಾದರೂ ಕಾಯಿ ಬಿಟ್ಟರೆ ಇನ್ನೂ ಖುಷಿ ನನಗೆ. ಸೊ ಅದನ್ನೇ ನೋಡ್ತಾ ಇದ್ದೀನಿ. ಇಷ್ಟೊಂದು ಕಾಯಿ ಬಿಟ್ಟಿದೆ ಟೊಮೊಟೊ ಅಂತೂ. ಇದೆಲ್ಲ 1 kg ಅಷ್ಟು ಬರ್ಬೋದು ಎಲ್ಲ ಹಣ್ಣಾದಮೇಲೆ ಅಂತ ನೋಡಿಕೊಂಡು ಹಾಗೆ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ನನಗೆ ಈ ಥರ ಗಿಡಗಳೆಲ್ಲ ಬೆಳೆಸ್ಕೊಳೋದು ತುಂಬಾ ಆಸೆ. ಆದರೆ ಈ ಬೆಂಗಳೂರಲ್ಲಿ ನಮಗೆ ನೀರಿಲ್ಲ, ಇನ್ನು ಗಿಡಕ್ಕೆಲ್ಲ ನೀರು ಹಾಕಿ ಬೆಳೆಸೋ ಅಷ್ಟು ನೀರಿಲ್ಲ. ಸೊ ಹಾಗಾಗಿ ಕೆಲವೊಂದು ಗಿಡ ಮಾತ್ರ ಬೆಳೆಸ್ಕೊಂಡಿದ್ದೀನಿ. ಹಾಗೆ ನೋಡಿ, ತುಂಬೆ ಗಿಡ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಬಾಳೆ ಗಿಡ, ಇದರಲ್ಲಿ ಬಾಳೆಕಾಯಿ ಬಿಡಲ್ಲ, ಮಣ್ಣು ಸಾಲಲ್ವಲ್ಲ, ಹಾಗಾಗಿ ಆದ್ರೇನು ಇಟ್ಕೊಂಡಿದ್ದೀನಿ. ಎಲೆ ಆದರೂ ಬಿಡುತ್ತಲ್ವ, ನೋಡೋಕೆ ಚೆನ್ನಾಗಿರುತ್ತೆ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಟೈಮ್ ಬಂದು 6:30 ಆಗಿದೆ, ಇನ್ನೂ ಎದ್ದೊಳ್ತಾ ಇಲ್ಲ, ಹೆಂಗೆ ಗುಬ್ರಾಕೊತಾ ಇದ್ದಾರೆ. ಸೊ ಇವಾಗ ನಾನು ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡೋಣ ಬನ್ನಿ. ಇವರು ಎದ್ದು ರೆಡಿ ಆಗಲಿ, ಇಲ್ಲಾಂದರೆ ಹೀಗೆ ಇರಲಿ, ಸ್ಕೂಲ್ ಟೈಮ್ ಆಗಲಿ. ಸೊ ಅದಕ್ಕೆ ಏನೇನು ಬೇಕೆಲ್ಲ ಕಟ್ ಮಾಡ್ಕೊತೀನಿ, ಹಾಗೆ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಎಲ್ಲ ಸಾಮಾನು ತೆಗೆದಿಟ್ಕೊಂಡಿದ್ದನ್ನೆಲ್ಲ ಬೇಗ ಬೇಗ ಕಟ್ ಮಾಡ್ಕೊಂಡು ನಾನು ಇದೇ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ, ಈ ಥರ ಬಾಕ್ಸಲ್ಲಿ. ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಪಲಾವ್ ಮಾಡೋಣ. ಸೊ ಮಸಾಲ ಸ್ವಲ್ಪ ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ಕಾಯಿ ಮತ್ತು ಸೋಂಪು ಕಾಳು, ಚಕ್ಕೆ, ಲವಂಗ ಮತ್ತು ಜೀರಿಗೆ, ಪಲಾವ್ ಎಲೆ, ಜಾಕಾಯಿ, ಸ್ವಲ್ಪ ಮೆಣಸು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಮತ್ತು ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಇಷ್ಟು ತಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸೊ ಇವಾಗ ಬಂದು ಒಂದು ಕುಕ್ಕರ್ಗೆ ಬೆಣ್ಣೆ ಮತ್ತು ಎಣ್ಣೆ 2 ಹಾಕ್ಕೊಂಡಿದ್ದೀನಿ. ಇದು ಬೆಣ್ಣೆ ಬಂದು ಆಪ್ಷನಲ್ಲು, ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪದಲ್ಲಿ ಮಾಡ್ಕೊಳ್ಳಿ. ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು ಹಾಕಿದ್ದೀನಿ ಅಷ್ಟೇ. ಸೊ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ತರಕಾರಿ ಬಂದು ಆಲೂಗಡ್ಡೆ, ಬಟಾಣಿ, ಬೀನ್ಸ್ ತೊಗೊಂಡಿದ್ದೀನಿ. ನಿಮಗೆ ಇದೇ ತರಕಾರಿ ಅಂತಲ್ಲ, ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಬೋದು. ನಮ್ಮ ಮನೇಲಿ ಏನಿತ್ತು ತರಕಾರಿ, ಅದನ್ನು ನಾನು ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ಸೊ ತರಕಾರಿ ಹಾಕಿದ್ದಾದಮೇಲೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಮತ್ತು ತರಕಾರಿ ಎಲ್ಲನೂ ಉಪ್ಪು ಜೊತೆ ಚೆನ್ನಾಗಿ
ಬಾಯ್ಲ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಳ್ಳೆ ಮಿಕ್ಸ್ ಕೊಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀರಲ್ವ, ಅದು ಹಸಿ ವಾಸನೆ ಹೋಗಬೇಕು. ಅಲ್ಲಿ ಗಂಟ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ರಿ ಮಸಾಲೆನ ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಸಾಲ ಹಸಿದೆ ಅಲ್ವ, ಒಂದು ಸ್ವಲ್ಪ ತರಕಾರಿಯಲ್ಲಿ ಎಲ್ಲ ಬೆರೆತು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇವಾಗ ಬಂದು ನಾನು ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕಿ ಮಾಡಿ ನೋಡಿ. ಸೊ ಇವಾಗ ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 2 ನಿಮಿಷ ಬಿಡ್ತೀನಿ ನಾನು. ಎಲ್ಲದಕ್ಕೂ ಟೈಮ್ ಕೊಡಬೇಕು, ಅದು ಫ್ರೈ ಆಗಬೇಕಲ್ವ, ಆವಾಗ ಎಲ್ಲ ತುಂಬ ರುಚಿಯಾಗಿ ಬರೋದು. ಹಸಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಇವಾಗ ಬೇರೆ ಮಸಾಲೆ ಏನೂ ಹಾಕಲ್ಲ, 1 ಸ್ಪೂನ್ ಧನಿಯಾ ಪುಡಿ ಮಾತ್ರ ಹಾಕ್ತೀನಿ. ಮತ್ತು ಗರಂ ಮಸಾಲ ಏನು ಖಾರದ ಪುಡಿ ಏನೂ ಹಾಕಲ್ಲ, ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀರಿ ಖಾರಕ್ಕೆ. ಸೊ ಮಸಾಲೆಗೆ ಬಂದು ಎಲ್ಲ ಮಸಾಲೆನೂ ರುಬ್ಬೋದಕ್ಕೆ ಹಾಕಿದ್ದೀನಿ, ಚಕ್ಕೆ ಲವಂಗ ಜೀರಿಗೆ ಎಲ್ಲನೂ. ಸೊ ಹಂಗಾಗಿ ಇಲ್ಲಿ ಬೇರೆ ಮಸಾಲ ಇಲ್ಲ, ಧನಿಯಾ ಪುಡಿ ಮಾತ್ರ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ವಿಸಿಲ್ ತಗೊಂಡ್ರೆ ಸಾಕು. ಪರ್ಫೆಕ್ಟಾಗಿ ತುಂಬ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಸೊ ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಮಕ್ಕಳು ಎಲ್ಲ ಮಲ್ಕೊಂಡಿರೋ ಹಾಸಿಗೆನೆಲ್ಲ ಧೂಳು ಉದುರಿಸಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ರೂಮ್ಗೆ. ಎಲ್ಲರೂ ಎದ್ದು ಸ್ನಾನಗಳಿಗೆ ಹೋಗಿದ್ದಾರೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ನನ್ನ ಮಗಳ ಆನ್ ಮಾಡಿದ್ದಾಳೆ. ಇದು ನಾವು ದಸರಾ ಟೈಮಲ್ಲಿ ಇಸ್ಕೊಂಡಿದ್ದು. ದಸರಾ ನಮ್ಮೂರ ಪಕ್ಕದಲ್ಲಿ ದಸರಾ ನಡೀತಾ ಇತ್ತು, ಅಲ್ಲಿ ಹೋದಾಗ ಇಸ್ಕೊಂಡಿದ್ದು. ಸೊ ನೈಟ್ ಹೊತ್ತು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೈಟು ರೆಡ್ ಕಲರಾಗಿ. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಬೆಡ್ಡೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ತಾಯಿದ್ದೀನಿ. ಎಷ್ಟೇ ಅರೇಂಜ್ ಮಾಡಲಿ ಮಕ್ಕಳು ಕಿತ್ತಾಕ್ತಾನೆ ಇರ್ತಾರೆ. ಅವರು ಸ್ಕೂಲ್ಗೆ ಹೋದ್ಮೇಲೆ ಮನೆಯೆಲ್ಲ ಕ್ಲೀನಾಗಿರೋದು. ಅವ್ರು ಇದ್ದಾಗ ಮನೆ ಅಂತೂ ಕ್ಲೀನ್ ಇರಲ್ಲ. ನಾನು ಈ ಕಡೆ ರೆಡಿ ಮಾಡ್ಕೊಂಬಂದರೆ ಆ ಕಡೆ ಕಿತ್ತಾಕ್ತಾ ಇರ್ತಾರೆ. ಸೊ ನನ್ನ ಮಗಳು ನೋಡಿ ಏನು ಚೇಷ್ಟೆಗಳು ಮಾಡ್ತಾ ಇದ್ದಾಳೆ. ಏನಕ್ಕೆ ಹಂಗೆ ಹಾಕ್ಕೊತ ಇದೆಯಾ? ನಾನೇನು ಹಾಕೊಂತ ಇಲ್ಲ. ಮತ್ತೆ ಚಳಿಗಾಲಕ್ಕ ಚಳಿನ ನಿಂಕ ಎಷ್ಟು ಚಳಿ ಆತೈತಮ್ಮ? ಬಿಸಿಲು ಬಂತೈತೆ. ಬರ್ಲಿ ಟೈಮ್ ಎಷ್ಟಾಯ್ತು? ಡೈಲಿ ಫ್ಯಾನ್ ಹಾಕಿರ್ತಾರೆ. ಫ್ಯಾನ್ ಅದೇ ಶೆಕೆ ಆಗಲ್ಲ ಫ್ಯಾನ್ ಹಾಕಿದ್ರೆ? ಮತ್ತೆ ಅಷ್ಟೇ. ಎಷ್ಟೊತ್ತು ರೆಡಿ ಆತೀಯ ಗೊತ್ತಾ? ದಿನಾ ಲೇಟು. ನೋಡಿ ನನ್ನ ಮಗನ್ ರೆಡಿ ಆದ. ನಾನು ಡಸ್ಟ್ಬಿನ್ ಹಾಕ್ತಾ ಇದ್ದೆ, ಅಣ್ಣ ಏನಾದ್ರು ಹಾಕ್ತಾ. ಅವನು ಎಷ್ಟು ಹೌದು. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಯ್ತು ಇಬ್ಬರದು ಜಗಳ. ಇನ್ನ ಸ್ಕೂಲ್ಗೆ ಹೋಗಟ್ಟ ಕಂಟಿನ್ಯೂ ಆಗ್ತೈತೆ ಇದೆ ಅಲ್ಲ ಬುಜ್ಜಮ್ಮ? ಹಾಂ, ಬೇಗ ಯಾಕೆ ರೆಡಿ ಆಗಲ್ಲ ನೀನು? ನನ್ನ ಕಾಲು ಇಷ್ಟೇ ಇರೋದು. ನಿನ್ನ ಕಾಲು ಅಷ್ಟೇ ಇರೋದು ನನಗೂ ಗೊತ್ತು. ಹಾಕು ಬೇಗ. ಏನಿವತ್ತು ಬೆಳ್ಳಗೆ ಕಾಣಿಸ್ತಾ ಇದೆಯಾ? ಬೆಳ್ಳಗೈತೆ ಮತ್ತೆ ಕ್ಯಾಮ್ರಾದಲ್ಲಿ. ಹಾಂ, ನೀನು ಬೆಳ್ಳಗೆ ಇರೋದು ಯಾರಮ್ಮ ಹೇಳಿದ್ದು? ನನ್ನ ಚಿರು ನಿಂತಿರು. ಕರಿ ಮಾಡಿಕೆ ಅಂತೆ ನೋಡಿ ಫ್ರೆಂಡ್ಸ್. ಒಂದು ನಿಮಿಷ ಬೇಗ ರೆಡಿ ಆಗ್ರಿ. ಟಿಫನ್ನು ಇನ್ನು ವಿಸಿಲ್ ಕೂಗಬೇಕು. ಇವರಿಬ್ಬರಿಗೆ ತಲೆ ಬಾಸ್ಬೇಕು. ಇಬ್ಬರಿಗಲ್ಲ, ಇವಳಿಗೆ ಮಾತ್ರ ತಲೆ ಬಾಸ್ಬೇಕು. ಇವ್ರನ್ನ ಕರ್ಕೊಂಡೋಗಿ ಸ್ಕೂಲ್ ಬಿಡಬೇಕು. ನಮ್ಮ ಯಜಮಾನ್ರು ಹೊರಟ್ರು. ಆಯ್ತಾ? ಇವಳಿಗೆ ಇವಾಗ ತಲೆ ಬಾಸ್. ತಲೆ ಬಾಸ್ತೀನಿ ಬೇಗ, ಟೈಮ್ ಆಯ್ತು. ಮೇಕಪ್ ಏನೇನು ಮಾಡ್ಕೊತೀಯ? ಮೇಕಪ್ ತೋರಿಸು. ಏನು ಕ್ರೀಮ್ ಅದು?
ತೋರಿಸು ಆಯ್ತಾ? ತೋರಿಸು 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 ಕೊಡು. ಎಲ್ಲ ಕ್ರೀಮ್ ತೋರಿಸು. ಕ್ರೀಮ್ ಹಾಕೋದು ಮಕ್ಕಳು ಇದನ್ನ ಹಾಕೋದು ಬೇಬಿ ಕ್ರೀಮ್ ತಾನೇ ಹಾಕ್ಬೇಕು. ನೀನ್ ತಾನೇ ಹೇಳಿದ್ದೀನಿ ಮೇಲೆ ಇದೆ ಹಾಕೊಳ್ರಿ. ನಾನು ಹೇಳಿದ್ದ, ನೀವು ಹೇಳಿದ್ದು ಫೇರಲ್ ಲವ್ಲಿ ಬೇಕು ಅಂತ. ಫೇರಲ್ ಲವ್ಲಿ ಬೇಡ, ಇದನ್ನ ಹಾಕ್ಕೊಳ್ಳಿ ಅಂತ. ಹಾಕೊಳೋದೇ ಇಲ್ಲ. ಓಹೋ ಇನ್ನೇನು ಹಾಕೋತೀಯ? ಬಿರ ಎದಕ್ಕನ ಹೋದಾಗ ಹಾಕೊಳ್ಳಿ. ಮಿಕ್ಕಿದಾಗ ಮತ್ತೆ ಮಕ ತೊಳ್ದೋತೀಯಾ? ಮುಖ್ಯದಾಗ ಯಾವ್ದಾಯ್ತು ಅದು ಹಾಕೊಳ್ಳಿ. ನನ್ನ ಮಗಳದು ಮೇಕಪ್ ಸೀಕ್ರೆಟ್ ಕ್ರೀಮ್ ಇದೆ ಅಲ್ಲ ಬುಜ. ಮತ್ತು ಇದು ಬೇಬಿ ಪೌಡರ್ ಹಾಕ್ಕೊಳೋದು, ಕುಂಕುಮ ಇಡೋದು, ಹೋಗೋದು ಅಲ್ಲ ಬುಜ. ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡ್ಕೊತಾಳೆ, ಹಿಂಗೆ ಹೊಡ್ಕೊಳೋದು. ಆಮೇಲೆ ತೋರಿಸು ಮೇಕಪ್ ತೋರಿಸು ಹಿಂಗೆ ಉಜ್ಕೊಳೋದು ಎಲ್ಲ. ತೋರಿಸು ಈ ಪಕ್ಕ ತೋರಿಸು ಕ್ಯಾಮ್ರಾದಲ್ಲಿ, ನಾನೇ ನೋಡ್ತೀನಿ. ನೋಡಿ ಏನೇನು ಕಿತಾಪತಿ ಮಾಡ್ತಾಳೆ ನೋಡಿ ನನ್ನ ಮಗಳು. ಎಲ್ಲ ತೋರಿಸು. ಇಷ್ಟೇ ಫ್ರೆಂಡ್ಸ್, ಮೇಕಪ್ ಆಯಿತು. ಇವಾಗ ಒಂದು ಬಟ್ಟೆ ಇಟ್ಕೊಳೋದು, ಕುಂಕುಮ ಇಟ್ಕೊಳೋದು, ಹೋಗೋದು. ನನ್ನ ಮಗಂದು ರೆಡಿ ಆಯಿತು. ಇಲ್ಲಿ ತೋರಿಸು. ಇವಾಗ ನೆಕ್ಸ್ಟ್ ಏನು ಮೇಕಪ್? ಗಂಧ ಇಟ್ಕೊಳೋದು. ಚಿನ್ನು ನೀನು ತೋರ್ಸಪ್ಪ ಹೆಂಗೆ ಮೇಕಪ್ ಆಗಿದೆಯಾ ನೋಡಿ ಫ್ರೆಂಡ್ಸ್. ನನ್ನ ಮಗನು ಕ್ಯೂಟಾಗಿ ಹೆಂಗನೇ ಇಲ್ಲ. ನನ್ನ ಮಗಂದು ರೆಡಿ ಆಯಿತು. ಇನ್ನು ನನ್ನ ಮುದ್ದಿನ ಮಗಳದ್ದು ರೆಡಿ ಆಗಿಲ್ಲ. ಮೇಕಪ್ ಇಷ್ಟೇನಾ ಮೇಕಪ್? ಇಲ್ಲಿ ನೋಡು, ಇಲ್ಲಿ ಪೌಡ್ರ್ ಐತೆ. ಪಚ್ಚಂಗೆ ಎತ್ಕೊಂಬ, ತಲೆ ಬಸ್ತೀನಿ. ಚೆನ್ನಾಗಿದ್ಯಾವ. ಇದು ಲಬ್ಬರ್ ಎತ್ಕೊಂಬ ಇನ್ನೊಂದು. ಚೆನ್ನಾಗಿದ್ದೀನೋ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಚೆನ್ನಾಗಿದ್ದೀಯ ಬಾಬಾ. ಇವಾಗ ನಾನು ಇವಳಿಗೆ ತಲೆ ಬಾಸ್ತೀನಿ ಫ್ರೆಂಡ್ಸ್. ತಲೆ ಬಾಸಿದಾಯಿತು. ಇವಾಗ ಟಿಫನ್ ಇಟ್ಕೊಡೋಣ ಇಬ್ರಿಗೂ. ಬರ್ರಿ, ಟಿಫನ್ ಆಗಿದೆ. ವಿಸಿಲ್ ಕೂಲ್ ಆಗಿದೆ. ನಮ್ಮ ಪಲಾವ್ ರೆಡಿ ಆಗಿದೆ ಫ್ರೆಂಡ್ಸ್. ತಟ್ಟೆ ಎತ್ಕೊಳ್ರಿ, ಕೊಡ್ತೀನಿ. ಸಾಕಾ? ಏನು ತಗೋಬಾರ. ಇವಾಗ ಬಾಕ್ಸ್ ಕಟ್ಟಬೇಕು. ಸೊ ಇಬ್ರಿಗೂ ಕಟ್ಟಿದ್ದೀನಿ. ಮೊಸರು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ಇಬ್ರಿಗೂ ಕೋಲ್ಡ್ ಇರೋದ್ರಿಂದ ಮೊಸರು ಬಜ್ಜಿ ಮಾಡ್ತಾ ಇಲ್ಲ. ಕೋಲ್ಡ್ ಐತಲ್ಲ, ಮಾಡ್ತಾ ಇಲ್ಲ. ಹಾಗೆ ಸೂಪರ್ ಆಗಿತ್ತಾ? ತಿನ್ನಿ ಬೇಗ. ನಿಮಗೂ ಬೇಕಾ ಗಾಯ್ಸ್? ಇಲ್ಲಿಂದನೇ ತಗೊಳ್ಳಿ ಅಂದ್ಬಿಟ್ಟು ತಿನ್ಬಿಡೋದು. ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಬಟ್ಟೆ ಇತ್ತು, ಮೇಲೆ ಬಂದಿದ್ದೀನಿ ಮಿಷಿನ್ ಬಟ್ಟೆ ಹಾಕೋಣ ಅಂತ. ಸೊ ಹಾಗೆ ಬಿಸಿಲು ನೋಡಿ, ತುಂಬ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರೋಣ ಅಂಥೇಳಿ ಮೇಲೆ ಇಲ್ಲಿ ಒಂದೆರಡು ನಿಮಿಷ ಬಿಸಿಲು ಕಾಯ್ಕೊಂಡು ಇವಾಗ ಹೋಗಿ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಸೊ ಮಧ್ಯಾಹ್ನದ ಅಡುಗೆ ಬಂದು ಹಿಟ್ಟಿನ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮೊನ್ನೆ ಇದ್ಕಿದ್ನಲ್ವ ಬೇಳೆ, ಅದು ಸಾಂಬಾರು ಮಾಡೋಕ್ಕೆ ಆಗಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ಸೊ ಇದನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಸಾಲ ಏನೇನು ತೊಗೊಂಡಿದ್ದೀನಿ ತೋರಿಸ್ಬಿಡ್ತೀನಿ. ನಾನು ಇದೇ ಥರ ಮಾಡೋದು. ಮೊದಲಿಗೆ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲ ರುಬ್ಬೋದಕ್ಕೆ ಬಂದು ಕಾಯಿ, ಹಿಟ್ಟಿನಬೇಳೆ, ಕಾಳು ಬೇಯಿಸಿರೋದು, ಒಂದು ಸ್ವಲ್ಪ ಕಡಲೆಪಪ್ಪು ಮತ್ತು ಜೀರಿಗೆ ಎಲ್ಲ, ಸೋಂಕಾಳು ಮತ್ತು ಗಸಗಸೆ, ಚಕ್ಕೆ, ಲವಂಗ, ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು
ಪುದೀನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಸೊ ಇಷ್ಟು ಮಸಾಲ ತೊಗೊಂಡಿರೋದನ್ನು ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡು ಇವಾಗ ಕಾಳಿಗೆ ಮಿಕ್ಸ್ ಮಾಡ್ಕೊತೀನಿ. ಸೊ ಗ್ರೈಂಡ್ ಮಾಡಿರೋ ಮಸಾಲನ ಆ್ಯಡ್ ಮಾಡಿ ಇದಕ್ಕೆ ಆಲೂಗಡ್ಡೆ ಹಾಕ್ಕೊತೀನಿ. ಬೇಕಾದರೆ ಬದನೆಕಾಯಿನೂ ಹಾಕ್ಕೊಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಇವತ್ತು ನಾನು ಬದನೆಕಾಯಿ ಹಾಕ್ತಾಯಿಲ್ಲ, ನಮ್ಮ ಮನೆಗೆ ಬದನೆಕಾಯಿ ಯಾರೂ ತಿನ್ನಲ್ಲ, ಹಾಗಾಗಿ ಆಲೂಗಡ್ಡೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಕಾಳು ಬೇಯೋಗಂಟ ಚೆನ್ನಾಗಿ ಕುದಿಸ್ಕೊತೀನಿ. ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಸೊ ಹಾಗೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಟ್ಟರೆ ಫೈನಲಿ ಬೇಳೆ ಸಾಂಬಾರು ರೆಡಿ ಆಯಿತು ಅಂತ ಅರ್ಥ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.